ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕಲಬುರಗಿಯಿಂದ ರಾತ್ರಿ 8:30ಕ್ಕೆ ಬಿಡುವ ಸಮಯ, ಬೆಂಗಳೂರಿನಿಂದ ರಾತ್ರಿ 9:30ಕ್ಕೆ ಬಿಡುವ ಹೊಸ ಫಾಸ್ಟ್ ಪ್ಯಾಸೆಂಜರ್ ರೈಲು ಓಡಿಸಲು ಕೇಂದ್ರ ಸರ್ಕಾರಕ್ಕೆ ಪ್ರಯಾಣಿಕರ ಹಿತದೃಷ್ಟಿಯಿಂದಾಗಿ ಪ್ರತಿಭಟನೆ ಮೂಲಕ ಉಮೇಶ್ ಕೆ ಮುದ್ನಾಳ್ ಅವರು ಒತ್ತಾಯಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದ ಸಾರ್ವಜನಿಕರ ರೈಲ್ವೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಕಲಬುರಗಿ ಮತ್ತು ಬೆಂಗಳೂರು ನಡುವೆ ಹೊಸ ಫಾಸ್ಟ್ ಪ್ಯಾಸೆಂಜರ್ ರೈಲು ಪ್ರಾರಂಭ ಮಾಡಬೇಕು ಅಂತ ಅಖಿಲ ಭಾರತೀಯ ಕೋಲಿ ಸಮಾಜ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ನಾಳ್ ಅವರ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಮತ್ತು ಗುಂತಕಲ್ ಮತ್ತು ಸೊಲ್ಲಾಪುರ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳ ಅವರಿಗೆ ಪ್ರತಿಭಟನಾ ಮೂಲಕ ಒತ್ತಾಯಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ಹೊರಟೂರು ಗ್ರಾಮದಲ್ಲಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ನೇತೃತ್ವದಲ್ಲಿ ಪ್ರತಿಭಟನಾ ಮೂಲಕ ರೈಲ್ವೆ ಸಚಿವರಿಗೆ ಆಗ್ರಹಿಸುವುದು ಏನೆಂದರೆ, ಈ ಪ್ರದೇಶವು ಅನೇಕ ವೈದ್ಯಕೀಯ, ದಂತ, ಎಂಜಿನಿಯರಿಂಗ್ ಮತ್ತು ಕೃಷಿ ವಿದ್ಯಾರ್ಥಿಗಳು ಮತ್ತು ಕಾರ್ಮಿಕರಿಗೆ ಈ ನೆಲೆಯಾಗಿದೆ. ವೇಗವಾಗಿ ಬೆಳೀತಾ ಇರುವಂತಹ ಜನಸಂಖ್ಯೆಯೊಂದಿಗೆ ರಾಜಧಾನಿ ನಗರಕ್ಕೆ ಪ್ರಯಾಣಿಸುವ ಪ್ರಯಾಣಿಕರ ಸಂಖ್ಯೆ ದಿನೇ ದಿನೇ ತೀವ್ರವಾಗಿ ಹೆಚ್ಚಾಗ್ತಾ ಇದೆ. ಬಡ ವಿದ್ಯಾರ್ಥಿಗಳು, ದಿನಗೂಲಿ ಕಾರ್ಮಿಕರು ಮತ್ತು ಸಣ್ಣ ವ್ಯಾಪಾರಸ್ಥರು ರೈಲು ಪ್ರಯಾಣದ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದಾರೆ ಮತ್ತು ಪ್ರಸ್ತುತ ಸೇವೆಗಳ ಕೊರತೆಯಿಂದಾಗಿ ಅವರು ಹೆಚ್ಚು ಪರಿಣಾಮ ಬೀರುತ್ತೆ. ನಿರ್ದಿಷ್ಟವಾಗಿ ದಿನಗೂಲಿ ಕಾರ್ಮಿಕರು ಬಸ್ಸುಗಳು, ಖಾಸಗಿ ವಾಹನಗಳಂತಹ ದುಬಾರಿ ಪರ್ಯಾಯಗಳನ್ನು ಪಡೆಯಲು ಸಾಧ್ಯವಿಲ್ಲ ಅಥವಾ ಕಾಯ್ದಿರಿಸಿದ ಟಿಕೆಟ್ಗಳನ್ನು ಪಡೆಯಲು ಅಥವಾ ಮುಂಚಿತವಾಗಿ ಚೆನ್ನಾಗಿ ಯೋಜಿಸಲು ಸಾಧ್ಯವಿಲ್ಲ. ಯಾದಗಿರಿ ಮತ್ತು ಕಲಬುರಗಿ ರೈಲು ನಿಲ್ದಾಣಗಳು ಗುಂತಕಲ್ ವಿಭಾಗದಲ್ಲಿ ಕೆಲವು ಹೆಚ್ಚಿನ ಆದಾಯವನ್ನ ಗಳಿಸುತ್ತೆ ಅಂತ ಹೇಳಿದರು. ಕಲಬುರಗಿ, ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳು ಕಲ್ಯಾಣ ಕರ್ನಾಟಕದಲ್ಲಿ ವೇಗವಾಗಿ ಬೆಳೀತಾ ಇರುವ ಪ್ರದೇಶದಲ್ಲಿ ಕಲಬುರಗಿ ವಿಭಾಗೀಯ ಕೇಂದ್ರವಾಗಿದ್ದರೆ ಯಾದಗಿರಿ ಮತ್ತು ರಾಯಚೂರು ಎರಡು ಮಹತ್ವಾಕಾಂಕ್ಷೆಯ ಜಿಲ್ಲೆಗಳಾಗಿದೆ ಅಂತ ತಿಳಿಸಿದ್ರು. ಈ ಫಾಸ್ಟ್ ಪ್ಯಾಸೆಂಜರ್ ಮಾಡುವುದರಿಂದ ಕಲ್ಯಾಣ ಕರ್ನಾಟಕ ಭಾಗದಿಂದ 3 ಜಿಲ್ಲೆಗಳ ಮೂಲಕ ಅದು ಹೋಗುವ ಈ ರೈಲು ಗಾಡಿಯನ್ನ ದಿನಾಲು ಓಡಿಸೋದ್ರಿಂದ ಅತಿ ಹೆಚ್ಚು ಕಾರ್ಮಿಕ ಮಹಾನಗರಕ್ಕೆ ಹೋಗಲು ಅನುಕೂಲವಾಗುತ್ತೆ ಮತ್ತು ರೈಲ್ವೆ ಇಲಾಖೆಗೆ ಕೂಡ ಆದಾಯವಾಗುತ್ತೆ. ಈ ರೈಲು ಗಾಡಿಯಿಂದ ರಿಸರ್ವೇಷನ್ ಬೋಗಿಗಳಲ್ಲಿ ಹತ್ತುವ ಪರಿಸ್ಥಿತಿ ಇರುವುದಿಲ್ಲ ಮತ್ತು ರಿಸರ್ವೇಷನ್ ಅಲ್ಲಿ ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಎಂದಿದ್ದಾರೆ. ಈ ಹಿನ್ನೆಲೆ ದಿನಗೂಲಿ ಕಾರ್ಮಿಕರ ಕಷ್ಟವನ್ನು ನಿವಾರಿಸಲು ಮತ್ತು ಸಾರ್ವಜನಿಕರಿಗೆ ಸೇವೆ ಸಲ್ಲಿಸಲು ಕಲಬುರಗಿಯಿಂದ ರಾತ್ರಿ 8:30ಕ್ಕೆ ಬಿಡುವ ಸಮಯ, ಬೆಂಗಳೂರಿನಿಂದ ರಾತ್ರಿ 9:30ಕ್ಕೆ ಬಿಡುವ ಹೊಸ ಫಾಸ್ಟ್ ಪ್ಯಾಸೆಂಜರ್ ರೈಲನ್ನು ಪರಿಚಯಿಸುವುದು ಅತ್ಯಗತ್ಯವಾಗಿದೆ. ಸೇವೆಯನ್ನು ಆದಷ್ಟು ಬೇಗ ಪ್ರಾರಂಭಿಸಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಭಿತ್ತಿ ಪತ್ರವನ್ನು ಹಿಡಿದು ಪ್ರತಿಭಟನೆ ಮೂಲಕ ಆಗ್ರಹಿಸಿದ್ದಾರೆ. ಮತ್ತು ಯಾದಗಿರಿಯಿಂದ ಹೊಸ ಗಾಡಿ ಬೆಂಗಳೂರಿಗೆ ದುಡಿಯಾಕೆ ಹೋಗೋರು ಭಾಳ ಮಂದಿ ಇದಾರೆ. ಹೊಸ ಗಾಡಿ ಬಿಟ್ಟು ಅನುಕೂಲ ಅದು ಸ್ಪೆಷಲ್ ಬರೀ ಕಾರ್ಮಿಕರು ಹೋಗ್ತಾರೆ ಬೆಂಗಳೂರಿಗೆ ದುಡಿಯೋಕೆ. ರಿಸರ್ವೇಷನ್ ಕೈಯಲ್ಲಿ 1200 ರೂಪಾಯಿ ಅಂತಾರೆ. ಇಲ್ಲಿ ಹೋಗ್ತಾರೆ ಅವರು ಕಾರ್ಮಿಕರು ಇರೋದ್ರಿಂದ ಸ್ವಲ್ಪ ಗುಲ್ಬರ್ಗ ಯಾದಗಿರಿ ಜಾಸ್ತಿ ಜನಸಂಖ್ಯೆ ಇರ್ತಾರೆ, ಅನುಕೂಲ ಆಗ್ತದೆ. ಹೊಸ ಫಾಸ್ಟ್ ಪ್ಯಾಸೆಂಜರ್ ಬಿಡ್ಬೇಕಂತ ತಮ್ಮಲ್ಲಿ ನಮ್ಗೆ ಅನುಕೂಲ ಆಗ್ತದೆ ಜನರಿಗೆ. ಇವಾಗ ಜನರು ಜಾಸ್ತಿ ದುಡಿಯೋಕೆ ಹೋಗ್ತಾರೆ. ಬೆಂಗಳೂರು ಜನಸಂಖ್ಯೆ ಗುಳೋಗಂತ ಜನಸಂಖ್ಯೆ ಭಾಳ ಅದ, ಅದಕ್ಕಾಗಿ ಬಡವರೇ ಭಾಳ ಅದ. ಅದಕ್ಕಾಗಿ ಹೊಸ ಫಾಸ್ಟ್ ಪ್ಯಾಸೆಂಜರ್ ಬಿಡ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೀವಿ. ಇದೇ ಸಂದರ್ಭದಲ್ಲಿ ನಂತಪ್ಪಗೌಡ, ಯಲ್ಲಪ್ಪ, ಬಾಗ್ಲಿ ನಿಂಗಪ್ಪ, ಕವಲಿ, ಮಲ್ಲಪ್ಪಗೌಡ, ಶಿವಬಸಪ್ಪ, ಹುಸೇನ್ ಸಾ, ವೆಂಕಟೇಶ್, ನರಸಪ್ಪ, ಮರ್ಲಿಂಗಪ್ಪ, ಸಿದ್ದಪ್ಪ, ಶರಣಪ್ಪ, ಹನುಮಂತ, ಶಿವಪ್ಪ, ಹೊನ್ನಪ್ಪ, ಮಾಳಪ್ಪ, ದೇವಪ್ಪ, ಪವನ್, ಮರೆಪ್ಪ, ಶರಣಪ್ಪ, ದೇವಪ್ಪ, ಉಳ್ಳಿಸೂಗೂರು ಸೇರಿ ಅನೇಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.